ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ವೇರಿಯಸ್ ನ್ಯೂಸ್ ಪೇಪರ್ಸು, ಎಡಿಟೋರಿಯಲ್ಸು, ಮ್ಯಾಗ್ಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ಸ್ವಲ್ಪ ನಾವು ಬೇಸಿಕ್ಸ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಯಾವುದಾದ್ರೂ ಒಂದು ದೇಶ ಅಂತ ನಾವು ತಗೊಂಡಾಗ, ಒಂದು ದೇಶ ಈಗ ಉದಾಹರಣೆಗೆ ಆ ದೇಶದ ಲ್ಯಾಂಡ್ ಇಷ್ಟಿತ್ತು ಅಂತಂದರೆ, ಈ ಲ್ಯಾಂಡಿಂದ ನಾವು 200 ನಾಟಿಕಲ್ ಮೈಲ್ಸ್ ಅಂತಂದರೆ 1.8 ಕಿಲೋಮೀಟರ್. 1 ನಾಟಿಕಲ್ ಮೈಲ್ ಅಂದರೆ 1.8 ಕಿಲೋಮೀಟರ್. 200 ನಾಟಿಕಲ್ ಮೈಲ್ಸ್ವರೆಗೂ ಆ ದೇಶದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದರೆ 200 ನಾಟಿಕಲ್ ಮೈಲ್ಸ್ವರೆಗೂ ಏನೇನು ಸಿಗುತ್ತಲ್ಲ ನೀರಲ್ಲಿರುವಂಥ ರಿಸೋರ್ಸಸ್, ಫಿಶಿಂಗು, ಅವು ಇವೆಲ್ಲ ಇದೆಲ್ಲ ಈ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ಬಿಟ್ಟು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸಲ್ಲಿ ಹೇಳಿದ್ದಾರೆ. ಇದು ಸಮುದ್ರದಲ್ಲಿರುವಂಥದ್ದು, ಓಕೆ, ಸಮುದ್ರದ ದಂಡೆ, ಸಮುದ್ರದ ಬೇಸ್ ಬುಡದಲ್ಲಿರುವಂಥದ್ದಲ್ಲ, ಸಿ ಬೆಡ್ಡಲ್ಲಿರುವಂಥದ್ದಲ್ಲ. ಸಿ ಬೆಡ್ಡಲ್ಲಿರುವಂಥದ್ದಕ್ಕೆ ನಾವೇನಾದ್ರೂ ಮುಟ್ಟಬೇಕಂತಂದರೆ ಅದಕ್ಕೆ ಇಂಟರ್ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಹತ್ರ ಪರ್ಮಿಷನ್ ತೊಗೊಬೇಕು. ಸೊ ಇಂಟರ್ನ್ಯಾಷನಲ್ ಕನ್ವೆನ್ಷನ್ INCLOS ಇದೆಯಲ್ಲ, INCLOS 200 ನಾಟಿಕಲ್ ಮೈಲ್ಸಲ್ಲಿ ನೀರಿನಲ್ಲಿರುವಂಥ ರಿಸೋರ್ಸಸ್ಗೆ ಇದು ಮಾತಾಡುವಂಥದ್ದು. ಓಕೆ, ಸೊ ಒಂದು ದೇಶ ಇಲ್ಲಿದೆ, ಇನ್ನೊಂದು ದೇಶ ಇಲ್ಲಿದೆ ಅಂದಾಗ ಇಲ್ಲಿ 200 ನಾಟಿಕಲ್ ಮೈಲ್ಸ್ ಇವ್ರದ್ದು, ಈ 200 ನಾಟಿಕಲ್ ಮೈಲ್ಸ್ ಇವ್ರದ್ದು, ಮಧ್ಯ ಜಾಗನ ಹೈ ಸಿ ಅಂತಂದ್ಬಿಟ್ಟು ಹೇಳ್ತೀವಿ. ಹೈ ಸಿ ಸಮುದ್ರ, ಇಲ್ಲಿ ಯಾರ್ದು ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಆದರೆ ಇಂಡಿಯಾ ಮತ್ತು ಶ್ರೀಲಂಕಾ ಇಲ್ಲಿಲ್ಲೇ ಇರೋವಂಥ ಎರಡು ದೇಶ ಇದು. ಇಲ್ಲಿಂದ ನಾನು ಏನಾರ 200 ನಾಟಿಕಲ್ ಮೈಲ್ ಹೇಳಿದ್ರೆ ಇಲ್ಲಿವರೆಗೂ ಬರುತ್ತೆ. ಶ್ರೀಲಂಕಾದಿಂದ ಹಿಡಿದು ನಾನು 200 ನಾಟಿಕಲ್ ಮೈಲ್ ಹೇಳಿದ್ರೆ ಇಲ್ಲಿವರೆಗೂ ಬರುತ್ತೆ. ಹಾಗಾಗಿ ಈ ಎರಡೂ ದೇಶಕ್ಕೆ INCLOS ಇಂದು 200 ನಾಟಿಕಲ್ ಮೈಲ್ಸ್ ಇದೆಯಲ್ಲ ಕಾನ್ಸೆಪ್ಟು, ಅದನ್ನು ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಹಾಗಾಗಿ ಇಂಡಿಯಾ ಮತ್ತು ಶ್ರೀಲಂಕಾ ಇವರಿಬ್ಬರೇ ಮಾತಾಡಿಕೊಂಡು ಒಂದು ಇಂಟರ್ನ್ಯಾಷನಲ್ ಮಾರಿಟೈಮ್ ಬೌಂಡ್ರಿ ಲೈನ್ ಅಂತ ನಾವೇ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇಲ್ಲಿವರೆಗೂ ನನ್ನ ಬೌಂಡ್ರಿ, ಇಲ್ಲಿವರೆಗೂ ನಿನ್ನ ಬೌಂಡ್ರಿ, ಇದನ್ನು ದಾಟ್ ನೀನು ಬರಬೇಡ, ಇದು ದಾಟ್ ನಾನು ಬರಲ್ಲ ಅಂತ. ಆದರೆ ಈ ಜಾಗದಲ್ಲಿ ಈಗ ಫಿಶಿಂಗು, ಶ್ರೀಲಂಕಾದವರು ಫಿಶಿಂಗ್ ಮಾಡ್ತಿದ್ದಾರೆ, ಇಂಡಿಯಾದವರು ಫಿಶಿಂಗ್ ಮಾಡ್ತಿದ್ದಾರೆ. ಇಂಡಿಯಾದ ಏನು ಇಶ್ಯೂ ಅಂದರೆ, ಇದೇನು ಮಾರ್ಕಿಂಗ್ ಮಾಡಿದಾರಲ್ಲ, ಇದನ್ನ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡ್ರಿ. ಈಗ ಇದು ಇಂಡಿಯಾ ಅಂತಂದ್ಬಿಟ್ಟು ನಾನು ತೊಗೊಂಡ್ರೆ, ಇದು ಶ್ರೀಲಂಕಾ ಅಂತ ನಾನು ತೊಗೊಂಡ್ರೆ, ಇಲ್ಲಿ ಏನು ಮಾರ್ಕಿಂಗ್ ಮಾಡಿದಾರಲ್ಲ, ಈ ಮಾರ್ಕಿಂಗ್ ದಾಟಿ ಇಂಡಿಯಾದವ್ರು ಬರಂಗಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಅಂತಂದರೆ, ಈ ಮಾರ್ಕಿಂಗಲ್ಲಿ ಇಂಡಿಯಾದವ್ರು ಫಿಶ್ ಹಿಡಿಯೋಕೆ ಬಂದರೆ ಇಲ್ಲಿ ಮೋಸ್ಟ್ ಆಫ್ ಇಟ್ಟು ಕೊರಾಲ್ಸು, ಆಮೇಲೆ ಶ್ಯಾಲೋಸಿ ಇರೋದ್ರಿಂದ ಇಲ್ಲಿ ಜಾಸ್ತಿ ಇವ್ರಿಗೆ ಫಿಶಿಂಗ್ ಸಿಗ್ತಾನೆ ಇಲ್ಲ, ಅಂದರೆ ಮೇಲ್ಮೇಲೆ ಫಿಶಿಂಗ್ ಬರ್ತಾನೆ ಇಲ್ಲ. ಹಾಗಾಗಿ ಇವರು ಕದ್ದು ಮುಚ್ಚಿ ಆದ್ರೂ ಈ ಕಡೆವರೆಗೂ ಬಂದ್ಬಿಟ್ಟು ಅಥವಾ ಈ ಕಡೆವರೆಗೂ ಬಂದ್ಬಿಟ್ಟು ಫಿಶಿಂಗ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅಟ್ ದ ಸೇಮ್ ಟೈಮ್ ಇಂಡಿಯನ್ಸ್ ಟೆಕ್ನಾಲಜಿ ಇರೋದ್ರಿಂದ ಇವರು ಬಾಟಮ್ ಟ್ರಾಲಿಂಗ್ ಅಂತ ಮಾಡ್ತಿದ್ದಾರೆ. ಬಾಟಮ್ ಟ್ರಾವೆಲಿಂಗ್ ಅಂತಂದರೆ ಫುಲ್ ಬುಡದಿಂದ ಫಿಶಿಂಗ್ ಮಾಡುವಂಥದ್ದು, ಮೇಲ್ ಬರುವಂಥ ಫಿಶ್ ಅಲ್ಲ, ಬುಡದಿಂದ ಫಿಶಿಂಗ್ ಮಾಡುವಂಥದ್ದು. ಆ್ಯಕ್ಚುಲಿ ಎಕಾಲಜಿಕಲಿ ಇದು ತಪ್ಪಿದು. ಈ ಥರ ನೀವು ಬುಡದಿಂದ ಫಿಶಿಂಗ್ ಮಾಡಿದ್ರೆ ಸಣ್ಣ ಸಣ್ಣ ಫಿಶ್ಗಳಿರ್ತಾವಲ್ಲ, ಅವು ಎಲ್ಲ ಸೇರಿಸ್ಬಿಟ್ಟು ನೀವು ಕಿತ್ಬಿಡ್ತೀರಾ. ಹಾಗಾಗಿ ಆ ಫಿಶಿನ ಸಂತತಿ ಡೆವಲಪ್ ಆಗಿಬಿಟ್ಟು ಆ ಫಿಶಿನ ಸೈಕಲ್ ಏನಿದೆಯಲ್ಲ, ನೆಕ್ಸ್ಟ್ ಸಣ್ಣವಿರೋವು ದೊಡ್ಡವಾಗಿ ಆ ಥರ ಪೂರ್ತಿ ಸಂತತಿನ ನೀವು ಹಾಳು ಮಾಡಿಬಿಡ್ತೀರಾ. ಹಂಗಾಗಿ ಇದನ್ನು ಮಾಡಬೇಡಿ ಅಂತ ಎಷ್ಟು ಹೇಳಿದ್ರು ಇಂಡಿಯನ್ಸ್ ಮತ್ತೆ ಮಾಡ್ತಿದ್ದಾರೆ. ಸೊ ಆ ಕಾರಣದಿಂದ ಇಲ್ಲೇನಿದೆ, ಶ್ರೀಲಂಕಾಗೆ ತುಂಬ ತೊಂದರೆ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಶ್ರೀಲಂಕಾದವರು ಅವ್ರಿಗೂ ಕೂಡ ಒಂದೊಂದ್ಸತಿ ಗೊತ್ತಾಗ್ಲಿಲ್ಲಂಗೆ ಇಂಡಿಯನ್ ಸೈಡ್ ಅಥವಾ ಈ ಕಡೆ ಸೈಡ್ ಬಂದ್ಬಿಟ್ಟಾಗ ಅವ್ರನ್ನೂ ಕೂಡ ಇಂಡಿಯನ್ ಅಥಾರಿಟೀಸು ನೀವು ನಮ್ಮ ಜಾಗಕ್ಕೆ ಬಂದ್ರಿ ಅಂತ ಅಂದ್ಬಿಟ್ಟು ಅರೆಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಶ್ರೀಲಂಕಾದ ಅವಾಗ LTT ಗಲಾಟೆ ಆಗಿರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಮಿಲಿಟೆಂಟ್ಸ್ ಮೂವ್ ಆಗ್ತಿದ್ದ ಕಾರಣದಿಂದನೂ ಕೂಡ ಸ್ಟ್ರಿಕ್ಟ್ ಪ್ಯಾಟ್ರೋಲಿಂಗ್ ಇದೆ. ಅದ್ರ ಜೊತೆಗೆ ಇವಾಗ ಕರೆಂಟ್ಲಿ ಶ್ರೀಲಂಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಇರೋದ್ರಿಂದ ಈ ಫಿಶರ್ಮೆನ್ಸಿಗೆ ಪೂರ್ತಿ ಅಧೋಗತಿ ಸಿಚುವೇಶನ್ ಬಂದ್ಬಿಟ್ಟಿದೆ. ಆ ಕಾರಣದಿಂದ ಹಂಗಾರೆ ಸೊಲ್ಯೂಷನ್ ಏನು ಮಾಡಬೇಕು ಅಂತನ್ಬಿಟ್ಟು ಅನ್ನೋ ಕಾರಣಕ್ಕೆ ಇಲ್ಲಿ ಇವರು ಆರ್ಟಿಕಲ್ ಬರೆದಿರುವಂಥದ್ದು. ಸೊ ಹಾಗಾಗಿ ಈ ಆರ್ಟಿಕಲ್ ನಾವೀಗ ಓದಬೇಕಂದ್ರೆ ನಿಮಗೆ ನಾನು ಹೇಳಿರುವಂಥ ಇಷ್ಟು ಬೇಸಿಕ್ಸ್ ವಿಚಾರಗಳು ನಿಮಗೆ ಗೊತ್ತಾಗಬೇಕು. ಈಗ ಈ ಆರ್ಟಿಕಲ್ ನೋಡೋಣ ಬನ್ನಿ. ಇದೇನಂತಂದರೆ, ಆ್ಯಕ್ಚುಲಿ ಮಿಡ್ ಸಿಯಲ್ಲಿ, ಮಧ್ಯ ಸಮುದ್ರದಲ್ಲಿ ಇಂಡಿಯನ್ ಫಿಶರ್ಮ್ಯಾನ್ಸು ಮತ್ತು ಶ್ರೀಲಂಕನ್ ಫಿಶರ್ಮ್ಯಾನ್ಸು ಕ್ಲಾಶ್ ಆಗಿ ಒಬ್ರಿಗೊಬ್ರು ಶೂಟ್ ಮಾಡಿಕೊಂಡು ಎಲ್ಲಿ ಸತ್ತೋಗಿರೋಂಥ ಸಿಚುವೇಶನ್ ಆಗಿ 15 ತಿಂಗಳಾದಮೇಲೆ ಈಗ ಇಂಡಿಯಾ ಶ್ರೀಲಂಕಾ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಆನ್ ಫಿಶರೀಸು ಮೀಟಿಂಗ್ ಮಾಡಿದ್ದಾರೆ. ನಾವು ಏನು ಮಾಡ್ಬೋದು, ಏನು ಸೊಲ್ಯೂಷನ್ ಕೊಡ್ಬೋದು ಅಂತಂದ್ಬಿಟ್ಟು. ಅದರಲ್ಲಿ ಮೇಜರಾಗಿ ಅವ್ರು ದೂರ್ತಾ ಇರೋಂಥದ್ದು ಒಂದು ವಿಚಾರ, ಟ್ರಾವ್ಲಿಂಗ್. ನಾ ಏನು ಹೇಳಿದ್ನಲ್ಲ, ಮೆಕನೈಸ್ಡ್ ಬಾಟಮ್ ಟ್ರಾಲಿಂಗು. ಫುಲ್ ಬುಡದಿಂದ ಫಿಶನ್ನ ಎತ್ಕೊಂಡ್ಬಿಟ್ರೆ ಯಾರಿಗೂ ಫಿಶೇ ಸಿಗಲ್ಲ ಅನ್ನೋದು ಶ್ರೀಲಂಕಾ ಇಂಡಿಯಾ ಮೇಲೆ ದೂರ್ತಾ ಇರೋಂಥದ್ದು. ದೆನ್ ಅಟ್ ದ ಸೇಮ್ ಟೈಮ್ ನಾನು ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಮಾರಿಟೈಮ್ ಬೌಂಡ್ರಿ ಲೈನ್ ಇಂಡಿಯಾ ಮತ್ತು ಶ್ರೀಲಂಕಾ ತಾವಿಬ್ಬರು ಮಾಡ್ಕೊಂಡಿರೋಂಥದ್ದು. ಸೊ ಆ ಮಾಡ್ಕೊಂಡಿರೋದ್ರಲ್ಲಿ ಇಂಡಿಯನ್ಸಿಂದ ಏನಂತಂದರೆ, ಅಲ್ಲಿ ಟೋಟಲ್ ಫುಲ್ ಆಫ್ ರಾಕ್ಸು, ಕೊರಾಲ್ಸು ಇವೇ ಇದಾವೆ. ಮತ್ತೆ ಅದು ತುಂಬ ಆಳವಾಗಿಲ್ಲ, ಇಲ್ಲೇ ಮೇಲ್ಮೇಲೆ ಇದೆ ಅದು ನೆಲ. ಸೊ ಆ ಕಾರಣದಿಂದ ಇಲ್ಲಿ ಜಾಸ್ತಿ ಫಿಶಿಂಗ್ ಸಿಗಲ್ಲ ಅನ್ನೋದು ಇಂಡಿಯಾದವ್ರದ್ದು ಬೇಜಾರು. ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಇವ್ರು ಸೊಲ್ಯೂಷನ್ಸ್ಗಳು ಕೊಟ್ಟಿದ್ದಾರೆ. ಸೊಲ್ಯೂಷನ್ಸ್ ಏನಂದರೆ, ನೋಡ್ರಿ, ನೀವು ಈ ಫಿಶರ್ಮೆನನ್ನು ಇಂಡಿಯನ್ ಫಿಶರ್ಮೆನ್ನು ಶ್ರೀಲಂಕನ್ ಫಿಶರ್ಮೆನ್ ಅಂತ ನೋಡಬೇಡ್ರಿ,
ಅವರಿಬ್ರಿಗೂ ಒಂದೇ ಲ್ಯಾಂಗ್ವೇಜ್ ಇದೆ, ಒಂದೇ ಕಲ್ಚರ್ ಇದೆ, ಒಂದೇ ರಿಲಿಜನ್ ಇದೆ. ಸೊ ಹಂಗಿರೋರನ್ನ ನಾವು ಇದನ್ನ ಓಲ್ ವಿಚಾರನ ಹ್ಯುಮ್ಯಾನಿಟೇರಿಯನ್ ಮತ್ತೆ ಲೈವ್ಲಿಹುಡ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನೀವು ಮಾಡಿ ದೇಶದ ಗಡಿ ಹಾಕೊಂಡ್ಬಿಟ್ಟು ಇಬ್ರು ಲೈಫನ್ನು ಹಾಳು ಮಾಡಬೇಡ್ರಿ. ಹಾಗಾಗಿ ಅವೆರಡಕ್ಕೂ ಏನಾದರೂ ಒಂದು ನೀವು ಸೊಲ್ಯೂಷನ್ ಮಾಡಬೇಕು. ಆ ಸೊಲ್ಯೂಷನ್ ಜೊತೆಗೆ ಆಲ್ಟರ್ನೇಟಿವನ್ನು ಹೇಳ್ರಿ. ಏನಂದ್ರೆ ಡೀಪ್ ಸಿ ಫಿಶಿಂಗ್ ಅಂತಂದ್ರೆ ಈಗ ಏನು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇವ್ರದ್ದು 200 ನಾಟಿಕಲ್ ಮೈಲ್ಸ್ ಇವ್ರದ್ದು 200 ನಾಟಿಕಲ್ ಮೈಲ್ಸ್ ಇರುತ್ತಲ್ಲ, ಅದು ಬಿಟ್ಬಿಟ್ಟು ಬೇರೆ ಹೈ ಸಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಫಿಶಿಂಗ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋ ಥರ ಮಾಡಿ, ಅದಕ್ಕೆ ಬೇಕಾದಂಥ ಫೆಸಿಲಿಟೀಸ್ಗಳನ್ನು ಮಾಡಿಕೊಡಿ. ಬೇಕಾದ್ರೆ ಇಬ್ರು ಜಾಯಿಂಟ್ ಆಗಿ ಒಂದು ಟೀಮ್ ಮಾಡಿಬಿಟ್ಟು ಸಮುದ್ರದ ಆಳಕ್ಕೆ ಹೋಗ್ಬಿಟ್ಟು ಡೀಪಿಗೆ ಹೋಗ್ಬಿಟ್ಟು ಸಮುದ್ರದ ಒಳಗಡೆ ಹೋಗ್ಬಿಟ್ಟು ಫಿಶಿಂಗ್ ಮಾಡೋ ಥರ ಪ್ಲಾನ್ ಮಾಡಿಕೊಡ್ರಿ. ಅದೊಂದು ನೀವು ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು? ದೆನ್ ಅಟ್ ದ ಸೇಮ್ ಟೈಮ್ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಮಾಡಿದೆ. ಮತ್ಸ್ಯ ಸಂಪದ ಯೋಜನಾ ಅಂತಂದ್ರೆ ಈ ಫಿಶರ್ಮೆನ್ಸ್ಗೆ ಬರೀ ಫಿಶಿಂಗ್ ಅಷ್ಟೇ ಅಲ್ಲದೆ ಬೇರೆ ಆಲ್ಟರ್ನೇಟ್ ಲೈವ್ಲಿಹುಡ್ ಮೆಜರ್ಸ್ ಕೂಡ ಇರುವಂಥದ್ದು. ಸೊ ಅದನ್ನ ಮೇನ್ಲಿ ತಮಿಳ್ನಾಡು ಫಿಶರ್ಮೆನ್ಸ್ಗೆ ಇದು ನೀವು ಅಪ್ಲೈ ಮಾಡಬೇಕು. ಸೊ ಈ ಥರ ಅಪ್ಲೈ ಮಾಡಿ ಅವರಿಬ್ರಿಗೊಂದು ಜಾಯಿಂಟ್ ಕಮಿಟಿ ಮಾಡಿಬಿಟ್ಟು ಅವ್ರಿಗೆ ಅಥವಾ ಕಾಮನ್ ಫಿಶಿಂಗ್ ಗ್ರೌಂಡ್ಸನ್ನು ಮಾಡಿಬಿಟ್ಟು ಈ ಥರ ನೀವು ಮಾಡಿಕೊಟ್ಟು ಇದಕ್ಕೆ ಸೊಲ್ಯೂಷನ್ ಕೊಡಬೇಕೇ ಹೊರತು ಎಲ್ಲಿವರೆಗೂ ಇದನ್ನ ನೀವು ಪೊಲಿಟಿಸೈಸ್ ಮಾಡಿ ಒಂದು ದೇಶ ಮತ್ತು ದೇಶದ ಮಧ್ಯದಲ್ಲಿ ಇರುವಂಥ ಪ್ರಾಬ್ಲಮ್ ಆಗಿ ನೀವು ನೋಡ್ತಿರೋ ಅಲ್ಲಿವರೆಗೂ ಇದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ಅನ್ನೋದನ್ನ ಟಿ ರಾಮಕೃಷ್ಣನ್ ಅವರು ಇದರಲ್ಲಿ ಹೇಳಿದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ವೆರಿ ಗುಡ್ ಸೊಲ್ಯೂಷನ್. ಈ ವಿಚಾರ ನಿಮಗೆ ಒನ್ ಆಫ್ ದ ಮೇಜರ್ ಇಶ್ಯೂ ಬಿಟ್ವೀನ್ ಇಂಡಿಯಾ ಅಂಡ್ ಶ್ರೀಲಂಕಾ, ಇದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡಬಹುದು. ದೇ ಹ್ಯಾವ್ ಟು ಸಾಲ್ವ್ ಇಟ್. ಈಗ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈ ರೀತಿಯಾಗಿ ಅಟ್ಲೀಸ್ಟ್ 750+ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ನಮಗೆ 1 ಇಯರಿಗೆ ಅವೈಲೇಬಲ್ ಇರುತ್ತೆ. ಈ ಎಲ್ಲಾ ಟಾಪಿಕ್ಸ್ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ 2020 ಅನ್ನೋ ಕೋರ್ಸನ್ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ದೆನ್ ನಾವು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಈ ರೀತಿಯಾಗಿ ನೋಡ್ಕೊಂತ ಬರ್ಬೋದು. ಆ ಎಲ್ಲಾ ಟಾಪಿಕ್ಸ್ ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.